ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಬೀದಿ ಬದಿ ವ್ಯಾಪಾರಸ್ಥರು ಇಂದು ತಮಗೆ ಬೇಕಾಗುವ ಮೂಲ ಸೌಕರ್ಯಗಳು ಹಾಗೂ ಬೀದಿ ದನಗಳಿಂದ ಆಗುವ ತೊಂದರೆಗಳ ಕುರಿತು ಪ್ರತಿಭಟನೆಯನ್ನು ನಡೆಸಿದರು. ಪಟ್ಟಣದ ಪುರಸಭೆ ಮುಂದುಗಡೆ ಧರಣಿ ನಡೆಸುವ ಮೂಲಕ ಪ್ರತಿಭಟನೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಸಾಕಷ್ಟು ವಿವಿಧ ಸಂಘಟನೆಗಳು ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಾಥನ್ನ ನೀಡಿದರು. ತದನಂತರ ಪುರಸಭೆ ಮುಖ್ಯಾಧಿಕಾರಿ ಐಕೆ ಗುಡದಾರಿ ಬಂದು ಸಮಸ್ಯೆಗಳನ್ನು ಆಲಿಸಿ ಕೂಡಲೇ ಸೂಕ್ತ ಕ್ರಮ ಜರುಗಿಸುವುದಾಗಿ ಭರವಸೆಯನ್ನ ನೀಡಿದರು. ವರದಿ ವಸಂತ ರೆಡ್ಡಿ ಹೆಬ್ಸೂರ್, ಪ್ರಣಯ ನ್ಯೂಸ್, ರಾಮದುರ್ಗ. ಒಂದು ಬಾಂಡ್ ಮಾಡ್ತಾರ, ಸೆಕೆಂಡ್ ಪಾರ್ಟಿ ಬೀದಿ ವ್ಯಾಪಾರಸ್ಥರ ಅಂತ ಮಾಡ್ತಾರ. ಎಲ್ಲಾರ ಆಧಾರ್ ಕಾರ್ಡ್ ಅಟ್ಯಾಚ್ ಮಾಡ್ರಿ, ಅದಕ್ಕೆ ಅಟ್ಯಾಚ್ ಮಾಡಿ ಏನ್ ಮಾಡ್ರಿ, ಏನೇ ಹೊಣೆ ಆದ್ರ ಆಕಳದ್ದು ಏನಾರ ಹೊಣೆ ಆತಂದ್ರೆ ಮುಖ್ಯ ಅಧಿಕಾರಿಗಳೇ ಅದಕ್ಕೆ ಜವಾಬ್ದಾರರು ಅಂತಂದು ಬರೋದು. ಅವ್ರ ಕಡೆ ಒಂದು ರಿಸೀಟ್ ತಗೋರಿ, ಅಂದಾಗ ಇದು ಬಗೆಹರಿತೈತಿ. ಅವರು ತಗೊಂತೀವಿ, ಮಾಡ್ತೀವಿ, ಹಾಕ್ತಿವಿ ಅಂತಂತಾರ, ಹಾಕುದಿಲ್ಲ ಅವರು ಒಣ್ಣೆದ್ದು. ಆಮೇಲೆ ಇಲ್ಲೇ ರಿಸಸ್ದಿತ್ತು, ಅದನ್ನ ಕಟ್ತೀನಿ ಅಂತಂದ ಇನ್ನಾದ್ರೂ ಕಟ್ಟಿಲ್ಲ. ಅದನ್ನ ನೀವು ಕಟ್ಟಬೇಕು. ಇವತ್ತ ಕಟ್ತಿರೋ, ನಾಳೆ ಕಟ್ತಿರೋ, ಅಲ್ಲಿ ಮಟ್ಟ ಯಾರು ಚಂದ ಕೊಡಕ್ ಹೋಗ್ಬೇಡ್ರಿ, ಯಾರು 10 ರೂಪಾಯಿ ಕೊಡಕ್ ಹೋಗ್ಬೇಡ್ರಿ ಇವತ್ತಿದ್ರೆ. ಆಮೇಲೆ 6 ಗಂಟೆ ಆದ ಕೂಡ ಎಲ್ಲ ಕತ್ಲೆ ಇರ್ತೈತೆ ಬಜಾರ್. ಲೈಟ್ ಇಲ್ಲ, ಲೈಟ್ ಹಾಕಿಸ್ಬೇಕು. ಅವ್ರಿಗೆ ನೀರಿನ ವ್ಯವಸ್ಥೆ ಕೊಡ್ಬೇಕು, ಲೈಟ್ ಹಾಕಿಸ್ಬೇಕು. ಆಮೇಲೆ ರಿಸಸ್ದ ಆಗ್ಬೇಕು. ಇದಾಗೋ ಮಟ್ಟ ಯಾರು ಚಂದ ಕಟ್ಟಕ್ ಹೋಗ್ಬೇಡ್ರಿ. ಚಂದ ಕಟ್ಟುದು 10 ರೂಪಾಯಿ 20 ರೂಪಾಯಿ ಅಟ್ಟ ಐತ್ಲ, ಅಟ್ಟ ಕಟ್ರಿ. ಯಾರ ಹೆಚ್ಚಿಗೆ ಕಟ್ಟೋದಾದ್ರು ಕಟ್ಟಕ್ ಹೋಗ್ಬೇಡ್ರಿ, ದಯವಿಟ್ಟು ಕೊಡಾಕ್ ಹೋಗ್ಬೇಡ್ರಿ. ಅವ್ರ ಏನ್ ಟೆಂಡರ್ 20 ಲಕ್ಷಕ್ಕೆ ಮುಗಿಸ್ಕೊಂಡ್ರು, 30 ಲಕ್ಷಕ್ಕೆ ಮುಗಿಸ್ಕೊಂಡ್ರು, ಆ ಟೆಂಡರ್ ಕ್ಯಾನ್ಸಲ್ ಮಾಡಿ ನೀವು ವಾಪಸ್ ಬಡವ್ರಿಗೋಸ್ಕರ ನೀವೊಂದು ಇದನ್ ಮಾಡ್ಬೇಕು. ಯಾಕಂತಂದ್ರೆ ನೀವು ಆಫೀಸ್ಲಿಂತ್ರನ ನೀವು ಮಾಡ್ರಿ. 20 ಮಂದಿನ ಬೇಕಂದ್ರೆ ನೀವು ಅದಕ್ಕೆ ಬೇರೆದವ್ರನ್ನ ತಗೊಂಡು ಅವ್ರ ಪಗಾರ ಇಡ್ರಿ. ದಯವಿಟ್ಟು ಟೆಂಡರ್ ಕ್ಯಾನ್ಸಲ್ ಮಾಡ್ರಿ, ಏನಾರ ಮಾಡ್ರಿ, ಅದು ನಿಮಗೆ ಬಿಟ್ಟು ಕೊಟ್ಟು ವಿಷಯ. ದಯವಿಟ್ಟು ನಾವು ಎಲ್ಲ ಜನರಿಂದ ನಾ ಬೇಡ್ಕೋಗತ್ತೀನಿ, ದಯವಿಟ್ಟು ಇದನ್ನ ಅತಿ ಶೀಘ್ರದಲ್ಲಿ ನೀವು ಜಾರಿ ತರಬೇಕು. ಇವತ್ತಿನ ಟಾಯ್ಲೆಟ್ ಚಾಲೂ ಆಗ್ಬೇಕು ಸರ್. ಅದು ಮೊದ್ಲಕ್ಕೆ ಎಲ್ಲಿತ್ತು ಅಲ್ಲಿ ಚಾಲೂ ಆಗ್ಬೇಕು.